ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರವೀಣ್ ಅಣ್ಣ, ನೀನ್ ಏನ್ ಸ್ಪೆಷಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ? ನಂಗೆ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅಣ್ಣ. ಅಂದ್ರೆ ನನ್ನ ಲೈಫಲ್ಲಿ ನಾನು ಯಾವ್ದಕ್ಕೂ ಜಾಸ್ತಿ ಆಸೆ ಪಟ್ಟಿಲ್ಲ, ಇದು ಬೇಕು ಅಂತ ಅನ್ಸಿಲ್ಲ. ದುಡಿಯೋದೊಂದು ತಲೆಲಿದೆ ಅಷ್ಟೇ. ಸೊ ಇಷ್ಟೆಲ್ಲಿರುವಾಗ ಇವ್ರು ಏನ್ ಕಣ್ಣು ಹುಡುಕಿ ಅದ್ರಲ್ಲಿ ಸರ್ಪ್ರೈಸ್ ಕೊಡ್ತಾರೆ ಅನ್ನೋದೇ ನಂಗೆ ಈಗ ಡೌಡವ ಅಂತಿರೋದು. ಏನ್ ಕೊಡ್ತಾರೆ ಗೊತ್ತಿಲ್ಲ. ಏನ್ ಅನ್ಸುತ್ತೆ ಸುಕ್ಕು? ನನ್ನೆಲ್ಲ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಇವ್ರ ಬಗ್ಗೆ ನನ್ಗೆ ಒಂದೇ ಗೊತ್ತಾಗಿತ್ತು, ಅವ್ರಿಗೆ ಲೈಫಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತ. ಸೊ ಏನ್ ಮಾಡಿದ್ರೆ ಅವ್ರಿಗೆ ಎಲ್ಲಾನು ಸೇಮ್ ಒಂದೇ ರಿಯಾಕ್ಷನ್ ಇರುತ್ತೆ ಅಂತ ನನಗೆ ಬೇರೆ ಟೆನ್ಷನ್. ಬಟ್ ಅದ್ರಲ್ಲೂ ಹುಡುಕಿ ಕೆದಕಿ ಮೇ ಬಿ ಇದು ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋದು ಒಂದು ಥಾಟ್ನ ತಲೆನಲ್ಲಿ ಇಟ್ಕೊಂಡು ಸರ್ಪ್ರೈಸ್ ಪ್ಲಾನ್ ಮಾಡಿದೆ. ಸೊ ನೋಡೋಣ ಸರ್ಪ್ರೈಸ್ ಏನು ಅಂತ. ಅದಕ್ಕಿಂತ ಮುಂಚೆ ಬ್ಲೈಂಡ್ ಫೋನ್ ಮಾಡ್ಬೇಕು ಅನ್ಕೊಂಡು ತಗೊಂಬನ್ರಪ್ಪ. ಅಮ್ಮ, ಪ್ರವೀಣ್ ಅವರ ತಾಯಿ ಪ್ರಮೀಳಾ ಅವರು ಮೊದಲನೇ ಬಾರಿಗೆ ಭರ್ಜರಿ ಬ್ಯಾಚಲರ್ಸ್ ವೇದಿಕೆ ಮೇಲೆ ಬರ್ತಾರೆ. ಅಮ್ಮ, ನಿಮಗೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವೀಣ್, ನಿನ್ನ ವೇದಿಕೆಗೆ ಅಮ್ಮ ಬಂದಿದ್ದಾರೆ, ಅದು ಸರ್ಪ್ರೈಸ್ ಆಗಿ ಬಂದಿದ್ದಾರೆ. ಈ ಮೊಮೆಂಟ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅಣ್ಣ, ನಾನು ಈ ವೇದಿಕೆಯಲ್ಲಿ ಇರೋಕ್ಕೆ ಕಾರಣ ನನ್ನ ಎಫರ್ಟು, ನನ್ನ ಏನೋ ಸಣ್ಣ ಪುಟ್ಟ ಪ್ರತಿಭೆ ಇರ್ಬೋದು. ಅದಕ್ಕೆಲ್ಲ ಕಾರಣ ಇವರು. ಸೊ ನಾನು ಡಿಸರ್ವ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವರು ಡಿಸರ್ವ್ ಮಾಡ್ತಾರೆ ಈ ವೇದಿಕೆನ. ಸೊ ಅವ್ರು ಬಂದಿದ್ದು ತುಂಬಾ ಖುಷಿ ಆಯ್ತಣ್ಣ. ಇವಾಗ ನಾನು ಇಲ್ಲಿ 4-5 ವರ್ಷದಿಂದ ಏನು ಮಾಡ್ತಾ ಇದ್ದೀನಿ, ಸೊ ಅದಕ್ಕೊಂದು ಸಂಪೂರ್ಣ ಅರ್ಥ ಅಂತ ಅನ್ಕೋಬಹುದು ಇವ್ರು ಇಲ್ಲಿದ್ರೆ. ವೆರಿ ಗುಡ್. ಬಟ್ ಆಕ್ಚುಲಿ ಸುಕೃತ ಅಮ್ಮನ ಕರ್ಕೊಂಡ್ಬಂದು ಸರ್ಪ್ರೈಸ್ ಏನೋ ಕೊಟ್ಟಾಗಿದೆ. ಇನ್ನೂ ಒಂದು ಸರ್ಪ್ರೈಸ್ ಇದೆ, ಅದನ್ನ ವಿಟಿ ಮುಖಾಂತರ ನೋಡೋಣ. ಹಾ, ರೆಡಿ? ರೆಡಿ. ಎಸ್, ವಿಟಿ ಪ್ಲೀಸ್. ಅಮ್ಮ, ಖುಷಿ ಆಯ್ತಾ? ಖುಷಿ ಆಯ್ತು. ನೀನ್ ಹೇಳ್ಬಾರ್ದು ಫೋನ್ ಮಾಡಿ ಆದ್ರು. ಹೇಳಿದ್ರೆ ಸರ್ಪ್ರೈಸ್ ಹೆಂಗಿರ್ತಿತ್ತು. ಅಯ್ಯೋ, ನಿಜ ಹೇಳಿ, ಖುಷಿ ಆಯ್ತಾ? ಖುಷಿ ಆಯ್ತು. ಆರಾಮನ? ಹಾ, ಆರಾಮ. ಬಾ ಕೂತ್ಕೊ ಮಗ. ನಮಸ್ತೆ. ಅಣ್ಣನ ಪ್ರವೀಣ್. ಓಕೆ, ನಮ್ಮ ಪ್ರವೀಣ್ ಅವ್ರ ಅಣ್ಣ. ಎಷ್ಟು ಲವ್ಕೆಯಿಂದ ಬರ್ಮಾಡ್ಕೊಂಡು ನನ್ನ ಕೂರಿಸಿ ನೀರೆಲ್ಲ ಕೊಟ್ಟು ಟಿಪಿಕಲ್ ಗೆಸ್ಟ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಹಂಗೆ ಮಾಡಿದ್ರು. ಮನೆಯಲ್ಲಿ ಹಳೇದು ಮಗ? ಇಲ್ಲ, ಮಾಡ್ಕೊಡ್ಬೇಕು. ಚೆನ್ನಾಗಿದೆ ಮನೆ, ಚೆನ್ನಾಗಿ. ಬೇಜಾರು ಮಾಡಬೇಡ. ಆಕ್ಚುಲಿ ಮನೆ ತುಂಬಾ ಚೆನ್ನಾಗಿದೆ. ಅವ್ರು ಹಳೇದು ಅಂತ ಹೇಳ್ತಿದ್ದೆ, ಬಟ್ ಆಕ್ಚುಲಿ ಈ ತರ ಮನೆಗಳೇ ಚಂದ. ಬರೀ ಇವತ್ತು ಮಾತ್ರ ಅಲ್ಲ, 2 ದಿನ ನೀವು ನನ್ನ ಜೊತೆನೇ ಇರ್ತೀರಾ. 2 ದಿನನಾ? ಪ್ರವೀಣ್ಗೆ ಸರ್ಪ್ರೈಸ್ ಕೊಡೋದು ಸೆಕೆಂಡ್ರಿ. ಅವ್ರ ತಾಯಿ ಮೂಲಕ ನಾನು ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಕೊಂಡಿರೋದು. ಏನಿರ್ಬೋದು ಗೊತ್ತಿಲ್ಲಮ್ಮ, ಏನಾದ್ರು ಹಂಗೇನು ಗೊತ್ತಿರ್ತಿಲ್ಲ. ಎಕ್ಸೈಟೆಡ್ ಆಗಿರ್ತೀನಿ. ಪ್ರವೀಣ ಪ್ರಣೀತ್ ಖುಷಿ ಆಯ್ತಾ? ಖುಷಿ ಪಡಿ. ಪ್ರವೀಣ, ಸಾರಿ ಪ್ರವೀಣ. ನಿಮ್ಮ ಫ್ರೆಂಡ್ ಕಳ್ಕೊಂಡಿದ್ರೆ ಎಂಜಾಯ್ ಮಾಡ್ತಿಲ್ಲ. ಪ್ರವೀಣ್ ಅಂತ ಥ್ಯಾಂಕ್ಸ್ ಜಗತ್ತೆ. ಕೈಯಲ್ಲ. ಜೀವನದಲ್ಲೇ ಮರೆಯಕ್ಕಾಗಲ್ಲ ಇದನ್ನು. ಸರ್ಪ್ರೈಸು. ಖುಷಿ ಆಯ್ತಾ? ಟಿಕೆಟಾ? ಬೋರ್ಡಿಂಗ್ ಕಾರ್ಡ್. ಸೊ
ಇವಾಗ ಅವ್ರು ಎಲ್ಲಿ ಕೊಟ್ಟಿದ್ದಾರೋ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಆಲ್ರೆಡಿ ಭಯ ಪಡ್ತಿದ್ದಾರೆ, ಅಯ್ಯೋ ಏನಾಗುತ್ತೋ ಏನೋ ಹೆಂಗಿರುತ್ತೋ ಅಂತ. ಬಟ್ ಐ ಆಮ್ ಶೋರ್ ಶಿಲ್ ಎಂಜಾಯ್ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಗೊತ್ತಿಲ್ಲ, ಸುಮ್ಮನೆ ಬರ್ತಿದ್ದಾರೆ. Your cooperation with Crew Instructions help us provide you with a pleasant journey. Ma'am, that's your snack bag. Beverage is already inside, okay? Prepare for arrival, please. Landing in 20 to 25 minutes. Temperature is 30 degrees. Thank you. Presentation of Bengaluru Coach. May I have your attention, please? You arrived in Bengaluru now. Thank you. ಒಂದು ಖರ್ಚಿಲ್ಲದೆ ನನ್ನ ಫ್ಲೈಟಲ್ಲಿ ಕರ್ಕೊಂಡು ಬಂದ್ರು. ತುಂಬಾ ಖುಷಿ ಆಗ್ತಿದೆ. ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಎಂಜಾಯ್ ಮಾಡ್ತಿದ್ದೇನೆ. ಇದೆ ಲುಲು ಮಾಲ್. ಈಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲಿ ಇರೋ ಮಾಲಲ್ಲಿ ಇದು ಒಂದು ಫೇಮಸ್ ಮಾಲ್. ಇದು ಇನ್ನೊಂದು ಶಾಪಿಂಗ್ ಶಾಪ್, ಇದು ಮೊಬೈಲ್ ಶಾಪ್. ಅದನ್ನ ಪರ್ಫ್ಯೂಮ್ ಮಾಡ್ಕೊಡ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಪರ್ಫ್ಯೂಮ್ ಅಲ್ಲಿ ಹಾಕೊಂಬೋದು. ಉರಿದು ಜ್ಯೂಸ್ ಕೊಟ್ಟಾಗ ಅನ್ನ ಸಾಂಬಾರು ಇಲ್ಲಂದ್ರೆ ಗಂಜಿ ಅದು ತಿಳಿದು ಮಾತ್ರ. ಪ್ರವೀಣಂಗೂ ಏನು ಅಂದ್ರೆ ಗಂಜಿ ಕೊಟ್ರೆ ಸಾಕು. ನೀವು ನಿಮ್ಮಿಂದಾನೇ ಅಭ್ಯಾಸ ಆಗಿರೋದು ಹಂಗೆ. ಅಂದ್ರೆ ಅವಾಗ ಕಷ್ಟ ಇತ್ತಲ್ವಾ, ಮಕ್ಕಳಿಗೆ ಏನ್ ತೆಗೆದುಕೊಡ್ಲಿಕ್ಕೆ ತುಂಬಾ ಕಷ್ಟ. ಅವತ್ರ ಹಣ ಇರ್ಲಿಲ್ಲ. ಅಯ್ಯೋ ರಾಮ ಬೆಂಚೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.